Is here. Leo Messi in Kolkata again after 14 long years. At 6 o'clock in the morning, there were fans lining up all for this great man. There we see the Argentina flag as well. ಜಗತ್ತಿನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಅರ್ಜೆಂಟೀನಾದ ಫುಟ್ಬಾಲ್ ಮಾಂತ್ರಿಕ ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಬಂದಿಳಿದಿದ್ದಾರೆ. ಭಾರತದ ಫುಟ್ಬಾಲ್ ಪ್ರಿಯರ ಜೀವಮಾನದ ಕನಸು ನನಸಾಗಿದೆ. ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮೆಸ್ಸಿ ತಮ್ಮ ಅದ್ಭುತ ಪ್ರದರ್ಶನವನ್ನ ನೀಡಲಿದ್ದಾರೆ. ಈ ಪ್ರವಾಸದ ಭಾಗವಾಗಿ ಅವರು ಕೋಲ್ಕತಾ, ಮುಂಬೈ, ದೆಹಲಿ ಹಾಗೂ ಹೈದರಾಬಾದ್ಗೂ ಕೂಡ ಭೇಟಿಯನ್ನ ಕೊಡಲಿದ್ದಾರೆ. 2011 ನಂತರ ಫಸ್ಟ್ ಟೈಮ್ ಮೆಸ್ಸಿ ಭಾರತಕ್ಕೆ ಬಂದಿರೋದು. ಇದು ಮೆಸ್ಸಿ ಅವರ ಭಾರತದ 2ನೇ ಭೇಟಿ. ಈ ಪ್ರವಾಸದಲ್ಲಿ ಯಾವುದೇ ಸ್ಪರ್ಧಾತ್ಮಕ ಫುಟ್ಬಾಲ್ ಪಂದ್ಯಗಳನ್ನ ಆಯೋಜನೆ ಮಾಡಿಲ್ಲ. ಈ ಸಲ ಗೋಟ್ ಇಂಡಿಯಾ ಟೂರ್ 2025 ಅಡಿಯಲ್ಲಿ ಕೋಲ್ಕತಾದಲ್ಲಿ ಶನಿವಾರ ಶುರುವಾಗಿ ಸೋಮವಾರ ದೆಹಲಿಯಲ್ಲಿ ಮುಗಿಯುತ್ತೆ. ಈ ಪ್ರವಾಸದಲ್ಲಿ ಮೆಸ್ಸಿ ಯಾವುದೇ ಪಂದ್ಯವನ್ನ ಆಡೋದಿಲ್ಲ. ಅವರ ಪ್ರವಾಸ ಪ್ರಚಾರ ಹಾಗೆ ವಾಣಿಜ್ಯ ಉದ್ದೇಶದಿಂದ ಇರೋದು. ಇನ್ನು ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಸಂಘಟಕರು 78,000 ಆಸನಗಳನ್ನು ತೆರೆದಿದ್ದು ಶನಿವಾರ 45 ನಿಮಿಷಗಳ ಪ್ರದರ್ಶನದ ಟಿಕೆಟ್ ಬೆಲೆ ಎಷ್ಟು ಗೊತ್ತಾ? 7,000 ರೂಪಾಯಿಗೆ ಏರಿದೆ. ಕೋಲ್ಕತಾ, ಹೈದರಾಬಾದ್, ಮುಂಬೈ ಹಾಗೆ ದಿಲ್ಲಿಗೆ ಭೇಟಿ ಕೊಡಲಿರೋ ಮೆಸ್ಸಿ 72 ಗಂಟೆಗಳಿಗಿಂತ ಕಡಿಮೆ ಕಾಲ ಭಾರತಕ್ಕೆ ಭೇಟಿಯನ್ನ ಕೊಡೋದು. ಉದ್ಯಮಿಗಳು, ಚಿತ್ರನಟರೊಂದಿಗೆ ಸಭೆಗಳು, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಯೋಜಿತ ಸಭೆ ಕೂಡ ನಡೆಸ್ತಾರೆ. ಧರ್ಮಶಾಲಾದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ T20 ಪಂದ್ಯ ನಡೆಯುತ್ತೆ. ಈ ವೇಳೆ ಸೂರ್ಯಕುಮಾರ್ ಯಾದವ್ ಹಾಗೆ ಶುಭ್ಮನ್ ಗಿಲ್ ಅವರನ್ನು ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ. ಇನ್ನು ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ದಿ ಗೋಟ್ ಇಂಡಿಯಾ ಟೂರ್ನ ಆಯೋಜಕರು ಮೆಸ್ಸಿ ಜೊತೆಗಿನ ಒಂದು ಫೋಟೋಗೆ 9,95,000 ರೂಪಾಯಿ ಹಾಗೆ GST ವೆಚ್ಚ ಆಗುತ್ತೆ ಅಂತ ಬಹಿರಂಗಪಡಿಸಿದ್ದಾರೆ. ಇದಕ್ಕಾಗಿ ಕೇವಲ 100 ವಿಶೇಷ ಸ್ಲಾಟ್ಗಳು ಮಾತ್ರ ಲಭ್ಯ ಇದೆ. ಪ್ರೀಮಿಯಂ ಮೀಟ್ ಅಂಡ್ ಗ್ರೀಟ್ ಐಷಾರಾಮಿ ಫಲಕ್ನುಮಾ ಅರಮನೆಯಲ್ಲಿ ನಡೆಯಲಿದ್ದು ಡಿಸ್ಟ್ರಿಕ್ಟ್ ಅಪ್ಲಿಕೇಶನ್ನಲ್ಲಿ ಈಗಾಗಲೇ ಬುಕ್ಕಿಂಗ್ಗಳು ಕೂಡ ಶುರುವಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಅಷ್ಟೊಂದು ಹಣ ಕೊಡೋ ಬದಲು AI ಬಳಸಿ ಚಿತ್ರ ರೆಡಿ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ಕೆಲವರು ತಮಾಷೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಭಾರತಕ್ಕೆ ಬಂದಿರೋ ಮೆಸ್ಸಿಯನ್ನ ನೋಡೋದಕ್ಕೆ ಅಭಿಮಾನಿಗಳು ಮಾತ್ರ ತುಂಬಾ ಕಾತುರತೆಯಿಂದ ಕಾದು ಅವರನ್ನ ನೋಡಿ ಖುಷಿ ಪಟ್ಟಿದ್ದಾರೆ. ಅದರಲ್ಲೂ ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಮೆಸ್ಸಿ ಬರ್ತಾ ಇದ್ದ ಹಾಗೆ ಮೆಸ್ಸಿ ಮೆಸ್ಸಿ ಅಂತ ಕೂಗ್ತಾ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅವರಿಗೆ ಅದ್ಧೂರಿ ಸ್ವಾಗತ ಅಂತೂ ಸಿಕ್ಕಿದೆ ಭಾರತದಲ್ಲಿ. Is here. Leo Messi in Kolkata again after 14 long years. Every time the crowds just get louder and louder. Jerseys signed, shirts signed, boots, footballs, you better keep them safe because these are things to cherish. We saw the amount of white and blue when we entered the stadium. At 6 o'clock in the morning, there were fans lining up all for this great man. There we see the Argentina flag as well, lots of the Indian flags as well, and this is such a grand occasion. 6 a.m. today, Liam, is too late. The crowd started yesterday night. I think when we left, the lines outside the stadium, they were massive. So that just tells you the praise, the fan, the love, the unbridled emotions that these fans they bring in for Lionel Messi. And of course, let's not forget the two other superstars, Luis Suarez and Rodrigo de Paul. कल रात को कोलकाता हवाई अड्डा में काफी जो मेसी फैंस है वो